ನಾವು ಇವತ್ತು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಮೈಸೂರಿಗೆ ನಾವು ಬಂದಿದ್ದೀವಿ. ಮೈಸೂರಿಗೆ ಬಂದು ನನ್ನ ಜೊತೆಯಲ್ಲಿ ನಾನು ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷ, ನನ್ನ ಜೊತೆಯಲ್ಲಿ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ನ ಡೆಪ್ಯೂಟಿ ಸೆಕ್ರೆಟರಿ ಜನರಲ್ ಸತ್ಯ ಅವರಿದ್ದಾರೆ. ಹಾಗೆ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ನ ಜನರಲ್ ಸೆಕ್ರೆಟರಿ ಜನರಲ್ ಕುಮಾರ್ ಅವರಿದ್ದಾರೆ. ಹಾಗೆ ನಮ್ಮ ವೈಸ್ ಪ್ರೆಸಿಡೆಂಟ್ ಶಕೀಲ್ ಅವರಿದ್ದಾರೆ, ಇಸ್ಮಾಯಿಲ್ ಅವರಿದ್ದಾರೆ, ಹಾಗೆ ಕಮಲ್ ಇದ್ದಾರೆ. ಹಾಗೆ ನಮ್ಮ ಅಲ್ಲಿ ಮುಂದೆ ಕೂತಿದ್ದಾರೆ ಅನೀಫ್, ಸರ್ವಣನ್ನು ಮತ್ತೆ ಸುಖನಾಥನ್ ಅವರು. ಹಾಗೆ ನಮ್ಮ ಜೊತೆಯಲ್ಲಿ ಮೈಸೂರಿನ ಎಕ್ಸ್ ಚೇರ್ಮನ್ ಕುಶಾಲ್ ಅವರಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸ್ನೇಹಿತರು ಮೈಸೂರಿನ ಬಹಳ ಹಳೆ ಒಂದು ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಶಾಸಕರು ನನ್ನ ಸಹೋದರಾದಂತ ತಂದಿನವರು ಇದ್ದಾರೆ. ನಮ್ಮ ಮಂಜು ಯೂತ್ ಕಾಂಗ್ರೆಸ್ ಲೀಡರ್ ಇದ್ದಾರೆ. ಹಾಗೂ ಹೆಚ್ಚು ಕಮ್ಮಿ 17-18 ಕ್ಲಬ್ ಪ್ರೆಸಿಡೆಂಟ್ ಸೆಕ್ರೆಟರಿಗಳು ಇಲ್ಲಿದ್ದಾರೆ. ನಿನ್ನೆ ಗವರ್ನಿಂಗ್ ಬಾಡಿಯ ಮೀಟಿಂಗ್ ನಡೀತು. ಗವರ್ನಿಂಗ್ ಬಾಡಿಯಲ್ಲಿ ಡಿಸಿಷನ್ ತಗೊಂಡ್ವಿ. ಗವರ್ನಿಂಗ್ ಬಾಡಿ ಏನ್ ಡಿಸಿಷನ್ ತಗೊಂಡಿದೆ ಅಂದ್ರೆ, ಮೈಸೂರಲ್ಲಿ 3 ವರ್ಷದಿಂದ ಲೀಗ್ ಆಗಿಲ್ಲ, ಹಾಗೆ ಯಾವುದೇ ಫುಟ್ಬಾಲ್ ಗ್ರಾಸ್ ರೂಟ್ ಲೆವೆಲ್ ಫುಟ್ಬಾಲ್ ಆಗದೆ ಇರೋದ್ರಿಂದ ಮೈಸೂರು ಅಸೋಸಿಯೇಷನ್ ಮೈಸೂರಿನ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಡಿಸಾಲ್ವ್ ಮಾಡಿ ಇವತ್ತೇ ಒಂದು ಅಡಾಪ್ ಕಮಿಟಿನ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ನಾವು ಆಗ್ಲೇ ಚರ್ಚೆ ಮಾಡಿದೀವಿ. ಡಿಸ್ಟ್ರಿಕ್ಟ್ ಕಮಿಟಿ ಅವರು 3 ವರ್ಷ ಲೀಗ್ ಮಾಡಿಲ್ಲ. ಅವರು ನಮ್ಗೆ ಕಾರಣ ಕೊಡ್ತಾ ಇದ್ದಾರೆ, ನಮ್ಗೆ ಗ್ರೌಂಡ್ ಇರ್ಲಿಲ್ಲ, ನಾವು ಮಾಡಕ್ ಆಗ್ಲಿಲ್ಲ ಅಂತ. ಇರ್ಬೋದು, ಅದು ಸತ್ಯ ಇರ್ಬೋದು. ಯಾಕಂದ್ರೆ ಮಂಜು ನಮ್ಗೆ ಬಹಳ ಕ್ಲೋಸ್, ಕುಶಾಲ್ ನಮಗ್ ಕ್ಲೋಸ್, ಬಾಕಿ ಇರೋರೆಲ್ಲ ನಮ್ಮವರೇ, ಯಾರು ಬೇರೆಯವರೆಲ್ಲ. ಆದ್ರೆ ಫುಟ್ಬಾಲ್ ಆಗ್ತಾ ಇಲ್ಲ. ಎಷ್ಟೇ ಹೇಳಿದ್ರು ಮಾಡ್ತೀವಿ 2 ತಿಂಗಳು ಕೊಡಿ 3 ತಿಂಗಳು ಕೊಡಿ ಅನ್ನೋದೇ ನಡೀತಾ ಇತ್ತು. ಅದಕ್ಕೊಂದು ಕೊನೆಗೊಳಿಸಿ ಮೈಸೂರು ಬಹುಶಃ ಇಡೀ ದೇಶದಲ್ಲೇ ಫುಟ್ಬಾಲ್ಗೆ ಹೆಸರುವಾಸಿ. ಮೈಸೂರು ಹಳೆ ಕಾಲದಲ್ಲಿ ದೇಶಕ್ಕೆ ಇಂಡಿಯನ್ ಜರ್ಸಿ ಹಾಕ್ತಂತವ್ರು ಸುಮಾರು ಜನ ಮೈಸೂರಿಂದ ಇದ್ದಾರೆ, ರಾಜ್ಯಕ್ಕೆ ಹಾಕ್ತಂತವ್ರು ಸುಮಾರು ಜನ ಇದ್ದಾರೆ. ಅಂತ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಫುಟ್ಬಾಲ್ ಆಗದೆ ಹೋದ್ರೆ ನಾಳೆ ನಮ್ಮ ಜವಾಬ್ದಾರಿ ಏನು ಅಂತ ಹೇಳಿ ನಾವಿವತ್ತು ಬಂದು ಈ ತೀರ್ಮಾನ ಮೈಸೂರಲ್ಲೇ ಡಿಕ್ಲೇರ್ ಮಾಡಿ, ಮೈಸೂರಲ್ಲೇ ಕೂತ್ ಹೇಳಿ, ಮೈಸೂರು ಮೀಡಿಯಾಕ್ಕೆ ತಿಳಿಸ್ಬಿಟ್ಟು ಅಡಾಪ್ ಕಮಿಟಿನ ನಾವೀಗ ತೀರ್ಮಾನ ಮಾಡ್ತಾ ಇದೀವಿ. ನಮ್ಮ KSFI ಕಡೆಯಿಂದ ನಮ್ಮ ಸರ್ವಣನ್ ಇಲ್ಲಿ ಮೈಸೂರಿಗೆ ಇನ್ಚಾರ್ಜ್ ಆಗಿರ್ತಾರೆ, ಅವರು ಬರ್ತಾರೆ ಇಲ್ಲಿಗೆ. ಅವ್ರಿಗೆ 3 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಈ ಅಡಾಪ್ ಕಮಿಟಿ ಒಂದು ಲೀಗ್ ನಡೆಸ್ತಾರೆ, ಆಮೇಲೆ ಇಲ್ಲಿ ಚುನಾವಣೆಯನ್ನ ಮಾಡಿ ಹೊಸ ಕಮಿಟಿಯನ್ನ, ಯಾಕಂದ್ರೆ ಇನ್ನು 2027 ವರೆಗೂ ಟೈಮ್ ಇತ್ತು. ಬಾಕಿ ಇರುವಂತ ಸಮಯಕ್ಕೆ ಒಂದು ಹೊಸ ಕಮಿಟಿಯನ್ನ ನಾವು ಕೂರಿಸ್ತೀವಿ ಮತ್ತೆ ಚುನಾವಣೆ ಮುಖಾಂತರ. ಇಲ್ಲಿಗೆ ಇವಾಗ ಅಡಾಪ್ ಕಮಿಟಿ ಆಗಿ ಪ್ರವೀಣ್ ಅವರು, UFC ಪ್ರವೀಣ್, ಹಾಗೆ ಸತ್ಯ KSRTC ಸತ್ಯ, ಹಾಗೆ ಡಾಕ್ಟರ್ ಬ್ರಿಜೇಶ್ ಚಾಲೆಂಜ್ ಯೂನಿಯನ್ FC ಬ್ರಿಜೇಶ್, ಇವರು 3 ಜನ ಅಡಾಪ್ ಕಮಿಟಿಯಲ್ಲಿ ಮೈಸೂರು ಡಿಸ್ಟ್ರಿಕ್ಟ್ ಅಡಾಪ್ ಕಮಿಟಿ. ಇವ್ರಿಗೆ 3 ತಿಂಗಳು ಟೈಮ್. Within 3 months you have to finish election and a new elected committee should be formed here. Sarvana will be there to assist you from Karnataka State Football Association. ನಾನು ಇನ್ಕ್ಲೂಡಿಂಗ್ ನಾನು ಸೇರಿ ನಮ್ಮ ಇಡೀ ಕಮಿಟಿ ನಿಮ್ ಜೊತೆ ಇದೆ ಇದನ್ನ ಮಾಡಕ್ಕೆ. ಹಾಗೆ ನಾವು ಲೀಗ್ ಕಮಿಟಿನ ಕೂಡ ಅನೌನ್ಸ್ ಮಾಡ್ತಾ ಇದ್ದೀವಿ. ಲೀಗ್ ಕಮಿಟಿ ಲೀಗ್ ವಿಶ್ವ ಸತ್ಯ ವಿಶ್ವರಾಜ್, ವಿಶಾಲ್ ಅಲ್ಲ ವಿಶ್ವರಾಜ್, ಓಕೆ. ಮತ್ತೆ ಪೊಲೀಸ್ ನಮ್ಮ ಲೀಗ್ ಕಮಿಟಿಗೆ ವಿಶ್ವರಾಜ್ ಅಂಬೇಡ್ಕರ್ FC ಅವರು, ಹಾಗೆ ಪೊಲೀಸ್ FC ಚೇತನ್ ಅವರು. ಅಂದ್ರೆ ಪೊಲೀಸ್ FC ಚೇತನ್ ಇರ್ಬೋದು, ನೀವು ಟ್ರಾನ್ಸ್ಫರ್ ಆಗ್ಬಿಟ್ರೆ ಚೇತನ್ ಹುಡ್ಕೊಂಡು ನಾವು ಬರೋಕ್ಕಾಗಲ್ಲ. ನೀವು ನಿಮ್ಮ ಪೊಲೀಸ್ FC ಇಂದ ಯಾರು ಜವಾಬ್ದಾರಿ ಇದೆ ಅವ್ರು ಇರ್ತಾರೆ. ಸೈಯದ್ ಲಕ್ಕಿಯಿಂದ ಸೈಯದ್ ಹಾಶಿಮ್ ಅವರ, ಆಮೇಲೆ ದುಸೀನ್ ಅಹಮದ್ ಅವರು, ಆಮೇಲೆ ಕುಶಾಲ್ ಅವರು. ಲೀಗ್ ಕಮಿಟಿಗೆ ಕುಶಾಲ್ ಅವ್ರನ್ನೇ ಚೇರ್ಮನ್ ಆಗಿ ನಾವು ಮತ್ತೆ ಅವಕಾಶ ಕೊಡ್ತಾ ಇದ್ದೀವಿ ಲೀಗ್ ಕಮಿಟಿಗೆ. ಯಾಕಂದ್ರೆ ಲೀಗ್ ಕಮಿಟಿ ನಡೆಸಬೇಕು, ಸಂಪೂರ್ಣ ಸಹಕಾರ ನಾವು ಕೊಡ್ತೀವಿ. ನಿಮಗೆ ಗ್ರೌಂಡ್ ಸಿಕ್ಕಿಲ್ಲ, ಇನ್ನೊಂದು ಸಿಕ್ಕಿಲ್ಲ ಅಂತ ಹೇಳಂಗಿಲ್ಲ. ನೀವು ಇಮಿಡಿಯೇಟ್ ಆಗಿ ಗ್ರೌಂಡ್ ಹುಡುಕಿ ಲೀಗ್ ನಡೆಸಕ್ಕೆ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಜವಾಬ್ದಾರಿ
ತನ್ವೀರ್ ಅವ್ರಿಗೆ ಒಪ್ಪಿಸ್ತಾ ಇದ್ದೀವಿ. ಅವರು ಆಸ್ ಎ ಪ್ಯಾಟ್ರನ್ ಆಗಿ ನಮ್ಗೆ ಈ ಫುಟ್ಬಾಲ್ಗೋಸ್ಕರ ಸಹಾಯ ಮಾಡಬೇಕು ಅಂತ ನಾವು ಅಪೇಕ್ಷೆ ಪಡ್ತಾ ಇದೀವಿ ಅವ್ರ ಹತ್ರ. ಐ ಆಮ್ ಮೇಕಿಂಗ್ ಎ ರಿಕ್ವೆಸ್ಟ್ ಟು ಮಿಸ್ಟರ್ ತನ್ವೀರ್ ಸೇಠ್ ಆಸ್ MLA ಸೀನಿಯರ್ ಮೋಸ್ಟ್ ಎಕ್ಸ್ ಮಿನಿಸ್ಟರ್ ಇದ್ದಾರೆ, ಮೈಸೂರು ಅವರೇ ಇದ್ದಾರೆ. ನಾವು ರಾಜಕೀಯ ಬೇರೆ ಯಾರನ್ನೂ ಕರೀಲಿಲ್ಲ. ನಾನು ತನ್ವೀರ್ ಅವ್ರಿಗೆ ಫುಟ್ಬಾಲ್ ಬಗ್ಗೆ ಆಸಕ್ತಿ ಇದೆ ಅಂತ ಕರೆದು ನಾನು ಅವರಿಗೆ ಸ್ವಲ್ಪ ನಮ್ಗೆ ಸಹಾಯ ಮಾಡಿ, ಇದು ಮೈಸೂರು ಫುಟ್ಬಾಲ್ ಬೆಳೆಸ್ಲಿಕ್ಕೋಸ್ಕರ ನಾವು ಮಾಡ್ತಾ ಇರುವಂತ ಕೆಲಸ. ಇದ್ರ ಹಿನ್ನೆಲೆ ಬೇಕಾದಷ್ಟು ಇರುತ್ತೆ. ಬೇರೆಯವ್ರು ಏನೇನೋ ಮಾತಾಡ್ತಾರೆ, ಏನು ರಾಜಕೀಯ ಇಲ್ಲ, ಯಾರನ್ನು ತೆಗಿಬೇಕು ಅನ್ನೋ ಉದ್ದೇಶ ಇಲ್ಲ. ನಮ್ಮ ಉದ್ದೇಶ ಮೈಸೂರಲ್ಲಿ ಫುಟ್ಬಾಲ್ ಬೆಳೆಸಬೇಕು ಅನ್ನೋದಕ್ಕೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಹಿಂದೆ ಇದ್ದಂತ ಅಸೋಸಿಯೇಷನ್, ಈಗ ಕುಶಾಲೆ ಚೇರ್ಮನ್, ಆ ಅಸೋಸಿಯೇಷನ್ ಆಸ್ ಎ ಟೀಮ್ ನಮ್ ಜೊತೆ ಸಹಕರಿಸಲಿಲ್ಲ. ಹಾಗಾಗಿ ನಾವು ಆ ಟೀಮ್ ಅನ್ನ ಬದಲಾಯಿಸಿ ಹೊಸ ಟೀಮ್ ಅನ್ನ ಮಾಡಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದೀವಿ. ಅಡಾಪ್ ಕಮಿಟಿ ಲೀಗ್ ಮಾಡಕ್ ಮಾತ್ರ ಲೀಗ್ ಕಮಿಟಿ ಇರುತ್ತೆ. ಅದು ಎರಡು ನಡೆಯೋಷ್ಟೊತ್ತಿಗೆ ಚುನಾವಣೆ ಮಾಡಿ ಹೊಸ ಒಂದು ಅಧ್ಯಕ್ಷರು ಮತ್ತೊಂದು ಚೇರ್ಮನ್ ಸೆಕ್ರೆಟರಿ ಮಾಡಿ ಹೊಸ ಕಮಿಟಿಯನ್ನು ಕೂರಿಸ್ತೀವಿ. ಸೊ ನಿಮ್ಮೆಲ್ಲರಿಗೂ ಧನ್ಯವಾದ, ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಕಾರ ಹೀಗೆ ಸದಾ ನಮ್ಮ ಜೊತೆಯಲ್ಲಿರಲಿ. ಇದು ಫುಟ್ಬಾಲ್ ಮಾತ್ರ, ಫುಟ್ಬಾಲ್ಗೋಸ್ಕರ ನಾವು ಇವತ್ತು ಎಲ್ಲ ಬಿಟ್ಟು ಬೆಂಗಳೂರಿಗೆ ಬಂದಿದ್ದೀವಿ. ವಾಪಸ್ ಬೆಂಗಳೂರಿಗೆ ಹೋಗ್ತೀವಿ ನಾವು. ಸದ್ಯ ಬ್ರಿಜೇಶ್ ಪ್ರವೀಣ್ ಇಲ್ಲ ಮುಂದೆ ಬನ್ನಿ ಹೊಸ ಟೀಮ್ ಈಗ ನೀವು ಹಳೆ ಕ್ಲಬ್ಸ್ ಡೀಟೇಲ್ಸ್ ಎಲ್ಲ ತಗೋಬೇಕು. ಅವರಿಗೆ ಫಾರ್ಮ್ KSF ಡೈರೆಕ್ಟ್ ಆಗಿ ಕೊಡ್ತೀವಿ. ಥ್ರೂ ಅಡಾಪ್ ಕಮಿಟಿ ಸರ್ವಣ ಜೊತೆಗೆ ನಾವು ಟೈಅಪ್ ಮಾಡಿ ಕೊಡ್ತೀವಿ. ಇಲ್ಲಿ ನಿಮ್ಮಲ್ಲಿ ಪ್ರೆಸಿಡೆಂಟ್ ಸೆಕ್ರೆಟರಿ ಇಲ್ಲ, ಅಡಾಪ್ ಕಮಿಟಿ. ಸೊ 3 ಜನನು ಜೊತೆ ಸೇರ್ಕೊಂಡು ಕೆಲಸ ಮಾಡ್ತೀರಾ, ಅರ್ಥ ಆಯ್ತಲ್ವಾ? ಸೊ ಆಗ್ಬೇಕು, ಪ್ರೊಸೀಡಿಂಗ್ಸ್ ಬರೀಬೇಕು. ಅಲ್ಲ, ಇವಾಗ ಇವತ್ತೇ ನೀವು ಒಂದು ಪ್ರೊಸೀಡಿಂಗ್ಸ್ ಮಾಡ್ಬಿಡಿ. ಇವತ್ತು ಈ ತರ ನಾವು ಕೊಡ್ತೀವಿ, ನೀವು ನಾಳೆ ಸೇರುವಾಗ ನೀವು ತನ್ವೀರ್ ಅವ್ರಿಗೂ ಒಂದ್ಸರಿ ಮಾತಾಡ್ಸ್ಕೊಳ್ಳಿ. ಆಮೇಲೆ ಲೀಗ್ ಕಮಿಟಿ ಕೊಟ್ಟಿದ್ದೀವಿ, ಅವರು ಲೀಗ್ ಅನ್ನ ನಡೆಸಬೇಕು, ನಿಮ್ಮ ಡಿಸ್ಟ್ರಿಕ್ಟ್ ಲೀಗ್ ಅನ್ನ ನಡೆಸಬೇಕು. ಆಮೇಲೆ ಈಗ ತುಮಕೂರಲ್ಲಿ ನಾಳೆ ಲೀಗ್ ನಡೀತಾ ಇದೆ. ನಿಮ್ಮ ಕ್ಲಬ್ ಇಲ್ಲಿಂದ ಹೋಗಕ್ ತಯಾರಿದ್ರೆ ನಾವೇನಾದ್ರೂ ಅಡ್ಜಸ್ಟ್ ಮಾಡಕ್ ಆಗ್ತದೆ. ಆಲ್ರೆಡಿ ಎಲ್ಲ ಹಾಕ್ಬಿಟ್ಟಿದೀವಿ. ಇದು ನಾನು ಈಗ ಇಲ್ಲಿ ಸಡನ್ ಆಗಿ ಹೇಳ್ತಾ ಇರೋದು. ಇದು ಕುಮಾರ್ ಹೋಗ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ತುಮಕೂರಲ್ಲಿ ಇಂದಿರಾ ಗಾಂಧಿ ಸ್ಟೇಡಿಯಂ ಅಲ್ಲಿ ಪರಮೇಶ್ವರ್ಗೆ ಮಾತಾಡಿ ಅಲ್ಲಿ ಮಾಡಿಸ್ತಾ ಇದ್ದೀವಿ. ಸೊ ಮಹಾತ್ಮ ಗಾಂಧಿ ಸ್ಟೇಡಿಯಂ, ಸಾರಿ, ನಾಳೆ ಹೋಗಂಗಿದ್ರೆ ಅವ್ರನ್ನ ಕರ್ಕೊಳ್ಳಿ. ಅಲ್ಲ, ಅದು ಡಿಸ್ಟ್ರಿಕ್ಟ್ ಟೀಮ್ ಆಗ್ಬೇಕು. ಇಲ್ಲ, ರವಿ ಬರ್ತಾರೆ. ಕರೆಕ್ಟ್ ಅಲ್ಲ, ಪ್ರವೀಣ್ ಏನಂದ್ರೆ ಆಮೇಲೆ ಅದಕ್ಕೆ ಒಂದು ನೆಗೆಟಿವ್ ಬರಬಾರ್ದು. ಆಮೇಲೆ ನೀವು ಡಿಸ್ಟ್ರಿಕ್ಟ್ ಲೀಡ್ ಮಾಡಿ. ಆಯ್ತು ಗುರುವೇ, ನಾನು ಅದಕ್ಕೆ ನಾನು ಏನಂತ ಅರ್ಥ ಮಾಡ್ಕೊ. ಮೀಡಿಯಾ ಇದ್ದಾರೆ, ನೀವು ಅರ್ಥ ಮಾಡ್ಕೊಳ್ಳಿ. ಅವರು ನಮ್ಮ ನ್ಯೂಸ್ ತಗೊಂಡು ಹೋಗ್ತಾರೆ, ಅವರಿಗೆ ಕರೆಕ್ಟ್ ಆಗಿರೋ ನ್ಯೂಸ್ ಕೊಡೋಣ. ಯಾಕಂದ್ರೆ ಡಿಸ್ಟ್ರಿಕ್ಟ್ ಟೀಮ್ ಬರ್ಬೇಕು ಅಲ್ಲಿಗೆ. ನಾಳೆ ಪ್ರವೀಣ್ ಟೀಮ್ ಕರ್ಕೊಂಡು ಬಂದ್ರು ಅಂತ ಆಗ್ಬಾರ್ದು. ಸತ್ಯ ಡಿಸ್ಟ್ರಿಕ್ಟ್ ಬನ್ನಿಪ್ಪ, ಬನ್ನಿ ಮೇಲೆ ಥ್ರೂ KSF ರಿಜಿಸ್ಟರ್ ಮಾಡ್ತಾ ಇರ್ತಾರೆ, ಮಾಡ್ಕೊಳ್ಳಿ. ಎಲ್ಲ 11 ತಾಲೂಕಾಸ್ ನೀವು ಎಲ್ಲ ಕಡೆಯಿಂದ ಕ್ಲಬ್ಗೆ ಇಡೀ ಜಿಲ್ಲೆ ಅಸೋಸಿಯೇಟ್ ಕ್ಲಬ್ ಆಗಿ ನಾವು ಹೊಸ ಕ್ಲಬ್ಗಳಿಗೆ ಅವಕಾಶ ಕೊಡ್ತೀವಿ. ಸೊ ನೀವು ಎಷ್ಟು ಕ್ಲಬ್ ಬೇಕಿದ್ರು ರಿಜಿಸ್ಟರ್ ಮಾಡ್ಬೋದು. ಬೇಸಿಕ್ ಏನೇನ್ ಬೇಕು ನಾವು ಕೊಡ್ತೀವಿ, ನಮ್ಮ ಸರ್ವಣ ಅವೆಲ್ಲ ಸ್ವಲ್ಪ ಅವ್ರು ಕೊಡಪ್ಪ. ಆಮೇಲೆ ಈಗ ಲೀಗ್ ಕಮಿಟಿ ಯಾರ್ಯಾರ ಹೆಸರು ಹೇಳಿದ್ವಿ ದಯವಿಟ್ಟು ಬನ್ನಿ. ಸ್ಪೋರ್ಟ್ಸ್ ಮ್ಯಾನ್, ಅಲ್ಲಿ ನಮಗೆ ಸ್ಪೋರ್ಟ್ಸ್ ಮ್ಯಾನ್ ಯಾರು ಆಟಗಾರ ಇರ್ತಾನೆ ಅವ್ನಿಗೆ ಈಗೋ ಪ್ರಾಬ್ಲಮ್ ಇರಲ್ಲ. ಯಾರು ಆಟಗಾರ ಇರಲ್ಲ ಅವ್ನಿಗೆ ಈಗೋನೇ ಇರುತ್ತೆ. ಈಗಲೇ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಪ್ರಾಬ್ಲಮ್ ಅದು. ನಮಗೆ ಈಗ ಇಲ್ಲ, ಏನೂ ಇಲ್ಲ. ನಮ್ಮ ಉದ್ದೇಶ ಒಂದೇ, ಆಟ ಬೆಳಿಬೇಕು. ನೆಕ್ಸ್ಟ್ ಈಗ ನೀವು ಕ್ಲಬ್ ನ ರಿಜಿಸ್ಟರ್ ಮಾಡಿಸಿ, ಅವಾಗ ಎಲ್ಲಾ ಕ್ಲಬ್ ಯಾವ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಮಾಡಿಸಿ ಅದನ್ನು ಮಾಡಿಸಿ, ಅದನ್ನು ನಾವು ಮಾಡ್ಸೋಣ. ಈಗ ತನ್ವೀರ್ ಅವರು ಒಂದು ಹೆಜ್ಜೆ ಮುಂದೆ ಬಂದು MLA ನಾವೊಂದು CM ಕಪ್ ಅಂತ ಮಾಡ್ತಾ ಇದ್ದೀವಿ ಎಲ್ಲಿ ಬ್ಯಾಂಗ್ಳೂರಲ್ಲಿ. ಅದನ್ನ ಮುಂದುವರಿಸಿ ಮೈಸೂರಲ್ಲೂ ಮಾಡೋಣ. CM ಕಪ್ ಅಂತ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದೊಂದು ಟೀಮ್ ಬಂದು ಆಡೋದು. ಅವರು ವೋಟರ್ ಕಾರ್ಡ್ ತಗೊಳ್ತೀವಿ. ಒಂದು ವೋಟರ್ ಕಾರ್ಡ್ ಅಲ್ಲಿ ಅವರು ಯು ಶುಡ್ ಬಿ ರೆಸಿಡೆಂಟ್ ಆಫ್ ದಟ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ. ಆಗ ಮಾತ್ರ ಅವ್ರು ಕ್ಲಬ್ ಅಲ್ಲಿ ಆಡ್ಬೋದು. ಇಂಪೋರ್ಟ್ ಎಕ್ಸ್ಪೋರ್ಟ್ ಗೆ ಅವಕಾಶ ಇಲ್ಲ. ಇಲ್ಲಾಂದ್ರೆ ಫುಟ್ಬಾಲ್ ಪ್ಲೇಯರ್ ಎಲ್ಲ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗ್ತಾ ಇರ್ತದೆ, ಅದಕ್ಕೆ ಅವಕಾಶ ಕೊಡಲ್ಲ. ಲೋಕಲ್ ಪ್ಲೇಯರ್ಸ್ ಗೆ ಅವಕಾಶ ಸಿಗ್ಬೇಕು.
ನಾವು ಸಂತೋಷ್ ಟ್ರಾಫಿ, ನಮ್ಮ ಸೂಪರ್ ಲೀಗ್ ಎಲ್ಲದಕ್ಕೂ ನಾವು ಲೋಕಲ್ ಪ್ಲೇಯರ್ಸ್ ಗೆ ಅವಕಾಶ ಮಾಡ್ಕೊಡಕ್ಕೆ ಎಲ್ಲ ತರ ನಾವು ಕಡ್ಡಾಯ ಕಂಡೀಷನ್ ಹಾಕ್ತೀವಿ. ಯಾಕಂದ್ರೆ ನಮ್ಮ ಹುಡುಗರು ಕೆಲಸ ಸಿಗಲ್ಲ. ಇಲ್ಲಾಂದ್ರೆ ನಾರ್ತ್ ಈಸ್ಟ್, ತಮಿಳ್ನಾಡು, ಕೇರಳ ಈ ಕಡೆಯಿಂದ ಕರ್ಕೊಂಡು ಬಂದು ಆಡಿಸ್ತಾರೆ ಎಲ್ಲಾ ಕ್ಲಬ್ ಅಲ್ಲೂ. ಸೊ ಅದು ಇಲ್ಲಿ ಅದು ಫುಟ್ಬಾಲ್ ಆಟಗಾರರು ಇಲ್ಲದೆ ಇದ್ರೆ ಬೇರೆ ಏನ್ ಮಾಡಕ್ಕಾಗಲ್ಲ. ಬಟ್ ನಮ್ಮ ಮಕ್ಕಳು ಆಡುವಂತ ಪರಿಸ್ಥಿತಿ ಬರ್ಬೇಕು ಅಂತೇಳಿ ಲೋಕಲ್ ಅವರೇ 4 ಜನ 6 ಜನ 8 ಜನ ಇರ್ಬೇಕು ಅಂತ ಕಡ್ಡಾಯ ಕಂಡೀಷನ್ ಕೂಡ ನಾವು ಹಾಕ್ತಾ ಇದೀವಿ. ಸೊ ನಮ್ಮವ್ರನ್ನ ಆಟ ಆಡಿಸುವಂತ ಕೆಲಸ ನೀವು ಮಾಡ್ಬೇಕು. ಗ್ರಾಸ್ ರೂಟ್ ಲೆವೆಲ್ ಫುಟ್ಬಾಲ್ ಡೆವಲಪ್ ಇನ್ ಮೈಸೂರು. ದಯವಿಟ್ಟು ಅದಕ್ಕೆ ಏನ್ ಬೇಕು ತಾವು ಮಾಡಿ. ನಿಮಗೆ ಸಂಪೂರ್ಣ ಸಹಕಾರ ಕೊಡಕ್ಕೆ ತನ್ವೀರ್ ಅವರು ಇಲ್ಲಿ ಕೂತಿದ್ದಾರೆ, ನಾನಿದ್ದೀನಿ, ಕರ್ನಾಟಕ ಸ್ಟೇಟ್ ಫುಟ್ಬಾಲ್ ಅಸೋಸಿಯೇಷನ್ ಇದೆ, ಆಲ್ ಇಂಡಿಯಾ ಫುಟ್ಬಾಲ್ ಅಸೋಸಿಯೇಷನ್ ಇದೆ, ಕುಶಾಲ್ ಇದ್ದಾರೆ, ಎಲ್ಲರೂ ಇದೀವಿ ನಾವು. ದಯವಿಟ್ಟು ನೀವು ಮಾಡಿ. ಓಕೆ, ಡೆವಲಪ್ಮೆಂಟ್ ಆಫ್ ಫುಟ್ಬಾಲ್. ಆಮೇಲೆ ಪ್ರವೀಣ್ ಹೇಳ್ತಾ ಇದ್ರು ಲೈಸೆನ್ಸ್ ಕೋರ್ಸ್ ಮೈಸೂರಲ್ಲಿ ಮಾಡಂಗಿದ್ರೆ ನೀವು ಹೊಸ ಕಮಿಟಿ ಅಂದ್ಮೇಲೆ ಅದು ಕೊಡ್ತೀವಿ ನಿಮ್ಗೆ. ಯು ಕ್ಯಾನ್ ಡೂ ಇಟ್ ಹಿಯರ್ ಓನ್ಲಿ. ವಿಲ್ ಗಿವ್ ಲೈಸೆನ್ಸ್ ಕೋರ್ಸ್ ಆಲ್ಸೋ, ನಾಟ್ ಅನ್ ಇಶ್ಯೂ. ರೆಫ್ರಿ ಕೋರ್ಸ್ ಆಲ್ಸೋ ವಿಲ್ ಗಿವ್. ಯಾಕಂದ್ರೆ ಈ ಫುಟ್ಬಾಲ್ ಆಟಗಾರ ಬರೀ ಆಟ ಆಡ್ಬಿಟ್ಟು ಸ್ವಲ್ಪ ಬಿಟ್ಬಿಟ್ರೆ ನನ್ನ ಲೈಫ್ ಏನು, ಕ್ಯಾರಿಯರ್ ಏನು ಅಂತ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ನೀವು ಲೈಸೆನ್ಸ್ ಕೋರ್ಸ್ ಮಾಡಿದ್ರೆ ಕೋಚ್ ಆಗಿ ಹೋಗ್ಬೋದು, ನೀವು ರೆಫ್ರಿ ಆಗಿ ಹೋಗ್ಬೋದು. ಡಿಮ್ಯಾಂಡ್ ಇವತ್ತು ರೆಫ್ರಿಗೆ, ಕೋಚ್ಗೆ ಇಡೀ ಇಂಡಿಯಾಲೇ ಡಿಮ್ಯಾಂಡ್ ಇದೆ. ಬೆಂಗಳೂರಲ್ಲಿ ಎಲ್ಲ ಸ್ಕೂಲಲ್ಲೂ ಫುಟ್ಬಾಲ್ ಕೋಚ್ ಇಟ್ಕೊಳ್ತಾರೆ. ಮ್ಯಾಚ್ ಎಲ್ಲ ಆಗ್ತಾ ಇದೆ. ಇವತ್ತು ನಾವೇ 3,000ಕ್ಕಿಂತ ಹೆಚ್ಚು ಮ್ಯಾಚ್ ಒಂದು ವರ್ಷದಲ್ಲಿ ಮಾಡ್ತೀವಿ. ನಮಗೆ ರೆಫ್ರಿ ಬೇಕು. ಬೇರೆ ಬೇರೆ ಲೀಗು, ಬೇರೆ ಬೇರೆ ಟೂರ್ನಮೆಂಟ್ ಇನ್ನೊಂದು ನಡೆಯೋದಲ್ಲ. ಸೊ ರೆಫ್ರಿ ಆಸ್ ಎ ಪ್ರೊಫೆಷನ್ ಯು ಕ್ಯಾನ್ ಟೇಕ್, ಕೋಚ್ ಆಸ್ ಎ ಪ್ರೊಫೆಷನ್ ಯು ಕ್ಯಾನ್ ಟೇಕ್. ಆಮೇಲೆ ಇವತ್ತು ವುಮೆನ್ ಫುಟ್ಬಾಲ್ ಬಹಳಷ್ಟು ಬೆಳೆದಿದೆ. ಮೈಸೂರಲ್ಲಿ ಏನೂ ಇಲ್ಲ. ಮಹಿಳೆಯರಿಗೆ ಬಹಳಷ್ಟು ಆಸಕ್ತಿ ಇದೆ, ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ಮಹಿಳಾ ಫುಟ್ಬಾಲ್ ಅನ್ನ ಬೆಳೆಸ್ಬೇಕು. ನೀವು ತುಂಬಾ ಅವಕಾಶ ಇದೆ. ನನ್ನ ಪ್ರಕಾರ ಫಿಫಾ ಅಲ್ಲಿ ಗಂಡಸರಿಗಿಂತ ಮೊದಲು ದೇಶದ ಮಹಿಳೆಯ ಟೀಮ್ ಹೋಗ್ಬೋದು ಅಂತ ಈಗಾಗಲೇ ಪ್ರಿಡಿಕ್ಷನ್ ಆಗ್ತಾ ಇದೆ. ಯಾಕಂದ್ರೆ ಆ ಮಟ್ಟಕ್ಕೆ ನಮ್ಮ ಮಹಿಳೆಯರು ಆಟ ಆಡ್ತಾ ಇದ್ದಾರೆ. ಸೊ ಮೈಸೂರಲ್ಲೂ ನೀವು ಪ್ರೋತ್ಸಾಹ ಕೊಡಿ. ಓಕೆ, ಸೊ ಎನಿ ಡೌಟ್ ನೇರವಾಗಿ ಬನ್ನಿ, ನಾವು ನಿಮ್ಮ ಜೊತೆಲಿದ್ದೀವಿ. ಮೀಡಿಯಾ ಸ್ನೇಹಿತರಿಗೆ ತುಂಬಾ ಧನ್ಯವಾದ, ತಾವು ಬಂದಿದ್ದೀರಿ. ತಾವು ಕೂಡ ಕ್ರೀಡೆಗೆ ಪ್ರೋತ್ಸಾಹ ಕೊಡಿ. ಇದರಲ್ಲಿ ಯಾವ ತರ ರಾಜಕೀಯ ಇಲ್ಲ, ಪದೇ ಪದೇ ಹೇಳ್ತಾ ಇದ್ದೀನಿ. ಮಂಜು ನನಗೆ ಬಹಳ ಆತ್ಮೀಯ ಸ್ನೇಹಿತ, ಆದ್ರೆ ಈ ಕೆಲಸ ನಾನು ಮಾಡ್ಲೇಬೇಕಾಯ್ತು. ನಾವು ಕಾದು ಸುಸ್ತಾಗಿ ಫುಟ್ಬಾಲ್ ಇಲ್ಲಿ ಬೆಳೆಯಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಬಂದು ಹೇಳ್ತಿದ್ದೀವಿ. ಫುಟ್ಬಾಲ್ ಅನ್ನ ಬೆಳೆಸಬೇಕು ಬಂದಿದ್ದೀವಿ. ಥ್ಯಾಂಕ್ ಯು.